ತುಮಕೂರು ವಿಶ್ವವಿದ್ಯಾಲಯದ 19ನೇ ಘಟಿಕೋತ್ಸವ ಸಮಾರಂಭ ಇಂದು ನಡೆಯಿತು. ಈ ವೇಳೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಟಿಆರ್ ರೇವಣ್ಣ, ಸಾಹಿತಿ ದ್ವಾರನಕುಂಟೆ ಪಾಪಣ್ಣ, ವಕೀಲ ಕೆಆರ್ ಪ್ರದೀಪ್ ಅವರಿಗೆ ಗೌರವ ಡಾಕ್ಟರೇಟ್ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಪದವಿ ಪ್ರದಾನ ಮಾಡಲಾಯಿತು. ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ದೇವಬ್ರತ್ ದಾಸ್, ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮತ್ತಿತರರು ಉಪಸ್ಥಿತರಿದ್ದರು. इंग्लिश राज्यशास्त्र कमला एच काव्य स्नातक ಬಳಿಕ ಪ್ರೊಫೆಸರ್ ದೇವಬ್ರತ ದಾಸ್, ಭಾರತ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಜಗತ್ತಿಗೆ ಡಿಜಿಟಲ್ ಮೂಲಸೌಕರ್ಯ ಒದಗಿಸುವ ರಾಷ್ಟ್ರವಾಗಿ ಬದಲಾಗಿದೆ. ಬೆಂಗಳೂರಿನ ಐಐಐಟಿ ಸಂಸ್ಥೆ 60 ದೇಶಗಳಿಗೆ ಡಿಜಿಟಲ್ ಮೂಲಸೌಕರ್ಯದ ಸಲಹೆ, ಬೆಂಬಲವನ್ನು ನೀಡುತ್ತಿದೆ ಎಂದು ಹೇಳಿದರು. in any parts of the world like San Francisco or Tokyo or Delhi or in the state of Karnataka. ಪ್ರಾಧ್ಯಾಪಕ ನಾಗಭೂಷಣ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಟ್ಟು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಜ್ಞಾನಸಿರಿ ಕ್ಯಾಂಪಸ್ ನಿರ್ಮಾಣ ಮಾಡಿ ವಿವಿಧ ಕೋರ್ಸ್ಗಳ ಅಧ್ಯಯನ ಮಾಡಲು ಅನುಕೂಲ ಮಾಡಿಕೊಡಲಿದೆ ಎಂದು ಹೇಳಿದರು. being implemented with support from national funding agencies. The university study chairs and centers have actively promoted intellectual research. ದೂರದರ್ಶನದೊಂದಿಗೆ ಡಾಕ್ಟರೇಟ್ ಪದವಿ ಪಡೆದ ವಿದ್ಯಾರ್ಥಿ ಅರವಿಂದ್, ಸಿದ್ದರಾಮ ವಚನಗಳ ಬಗ್ಗೆ ಹೆಚ್ಚಿನದಾಗಿ ಸಂಶೋಧನೆಗಳು ಆಗಿಲ್ಲ, ಹೀಗಾಗಿ ಅವರ ವಿಚಾರ ಕುರಿತು ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿ ಪಡೆದಿರುವುದಾಗಿ ತಿಳಿಸಿದರು. ಒಂದು ಕುರಿ ಸಾಕಾಣಿಕೆ ಮೂಲಕ ಅವರು ಜೀವನವನ್ನು ಮಾಡ್ತಾ ಇದ್ದಂಥವ್ರು. ಸೊ ಆ ಹಿನ್ನೆಲೆಯಿಂದ ಬಂದಂಥವನು. ಸೊ ನಮ್ಮ ಅಂದರೆ ಮೊದಲ ತಲೆಮಾರಿನಲ್ಲಿ ಅಂದರೆ ಈ ಪದವಿಯನ್ನು ಪಡ್ಕೊಂಡಂಥ ಕೂಡ ಸೊ ಗ್ರಾಮದಲ್ಲಿ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಆಗಿರ್ಬೋದು. ಸೊ ನಾನೇ ಮೊದಲಿಗೆ ಅನ್ನುವಂತಹ ಹೆಮ್ಮೆ ನನಗೆ ಇದೆ. ಚಿನ್ನದ ಪದಕ ವಿಜೇತೆ ರೇವತಿ, ಕುಟುಂಬ ಹಾಗೂ ಪ್ರಾಧ್ಯಾಪಕರ ನೆರವಿನಿಂದ ಈ ಸಾಧನೆ ಮಾಡಿದ್ದು, ಮುಂದೆ ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆಯುವ ಕನಸು ಹೊಂದಿರುವುದಾಗಿ ತಿಳಿಸಿದರು. ರಾಜಶೇಖರ್ ಸರ್, ಹಾಗೆ ನನ್ನ ಕುಟುಂಬ, ನನ್ನ ತಾಯಿ ಸರ್, ನನಗೆ ಮುಂದೆ ಇದೇ ಭೌತಶಾಸ್ತ್ರದಲ್ಲಿ PhD ಮಾಡಬೇಕು ಅನ್ನೋ ಆಸೆ ಇದೆ. ಮತ್ತು ಒಳ್ಳೆ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ.